ಇವತ್ತು ತಹಸೀಲ್ದಾರ್ ಸರ್ ಅವರಿಗೆ ಕಂಪ್ಲಿ ತಾಲೂಕು ಶಾಸಕರಿಗೆ ಮಧ್ಯ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಆ ಮನವಿ ಪತ್ರ ಏನು ವಿಚಾರ ಅಂತಂದರೆ, ನಂಬಟ್ಟಣ್ಣ ಮುದ್ದಾಪುರ ಗ್ರಾಮದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ಇವತ್ತು ತಹಸೀಲ್ದಾರಲ್ಲಿ ನಾವು ಕೇಳಿಕೊಂಡಿದ್ದೇವೆ. ಸಮಸ್ಯೆಗಳು ಏನಂತಂದ್ರೆ, ಒಂದನೇದು ಕುರುಗೋಡ್ಲಿಂದ ಹೊಸಪೇಟೆಗೆ ಹೋಗ್ತಕ್ಕಂಥ ಬಸ್ಸುಗಳು ಅವು ಕಂಪ್ನಿಯಿಂದ ಮುದ್ದಾಪುರಕ್ಕೆ ಹೋಗಿ ಟ್ರಾನ್ಸ್ಫರ್ಗೆ ಹೋಗ್ಬೇಕು. ಅಂಥವು ಏನು ಮಾಡ್ತಿದ್ದಾರೆ ಅಂದ್ರೆ, ಕಂಪ್ನಿಯಿಂದ ಬೈಪಾಸ್ ಹೋಗಿ ರಾಮ್ಸಾರ್ಗೆ ಹೋಗ್ತಿದ್ದಾರೆ. ಹಂಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯರಿಗೆ ಭಾಳ ತೊಂದರೆ ಆಗುತ್ತೆ ಬಸ್ಸಿಂದು. ಆಮೇಲೆ ಎರಡನೇದು, 4ನೇ ಫಾರಮ್ನಲ್ಲಿ ನಮ್ಮ ಮುದ್ದಾಪುರವನ್ನು ಸೇರಿಸಿದ್ರು ಹಿಂದೆ, ಅದು ಈಗ ತೆಗೆದು ಬಿಟ್ಟಾರಂತ ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು 4ನೇ ಫಾರಮ್ನ ಅದನ್ನು ಸೇರಿಸ್ಬೇಕು. ಮತ್ತು ಮೂರನೇದು, ಮುದ್ದಾಪುರದಿಂದ ಹಿಡಿದು ಶಿವಮೂರ್ತಿ ಕ್ರಾಸ್ವರೆಗೆ, ಶಿವಮೂರ್ತಿ ಸ್ವಾಮಿಜಿನ ಕ್ರಾಸ್ವರೆಗೆ ರೋಡು ಭಾಳ ಹದಗೆಟ್ಟಿದೆ. ಅದು ಒಂದು ನಾವು ಅದನ್ನು ಬೇಡಿಕೆ ಸಾರ್ ಹತ್ರ ಇಟ್ಟಿದ್ದೇವೆ. ದೊಡ್ಡ ದೊಡ್ಡ ಗುಣಿ ಬಿಟ್ಟವ. ಆಮೇಲೆ ಗುಣಿ ಇದರಲ್ಲಿಂದ ಬೈಕ್ಗಳು ಆಗಿದ್ರು, ವೆಹಿಕಲ್ 4 ವೀಲರ್ ಆಗಿರಲಿ, ಯಾವೇ ಆಗಿರಲಿ, ಅವು ಗಾಡಿ ಆಕ್ಸಿಡೆಂಟ್ ಆಗೋ ಒಂದು ಸಂದರ್ಭ ಇರುತ್ತಂತ ಹೇಳಿ ಸಾರಿಗೆ ನಾವು ಅದನ್ನು ಗಮನಕ್ಕೆ ತಂದಿದ್ದೀವಿ. ಆಮೇಲೆ ಮುದ್ದಾಪುರದಲ್ಲಿ ಯಾವುದು ಡಾಂಬರ್ ಹಾಕಿರ್ತಕ್ಕಂಥ ರೋಡಿಗೆ ಸ್ಪೀಡ್ ಬ್ರೇಕರ್ ಅಂಶಗಳು ಒಂದು 3 ನಮ್ಮೂರಲ್ಲಿ ನಾವು ಜಾಸ್ತಿ ಕೇಳಿಲ್ಲ. ಒಂದು ಮೇನ್ ಇದ್ದಲ್ಲಿರ್ತಕ್ಕಂಥ ಸ್ಥಳದಲ್ಲಿ ನಾವು 3 ಹಾಕ್ರಂತ ನಾವು ಸಾರ್ ಹತ್ರ ನಾವು ಬೇಡಿಕೆಯನ್ನು ಇಟ್ಟಿದ್ದೇವೆ. ಈ 4 ಬೇಡಿಕೆಗಳನ್ನು ನಾವು ಸಾರಲ್ಲಿ ಇಟ್ಟಿದ್ದೇವೆ. ಅವು ಮುಂದೆ ಇವನ್ನ ನಾವೇನ ಬೇಡಿಕೆ ಇಟ್ಟಿರ್ತಕ್ಕಂಥವನ್ನ ಮುಂದೆ ಅವರು ನೆರವೇರಿಸಿಕೊಡಲಿಲ್ಲ ಅಂದರೆ, ನಾವು ಮುಂದಿನ ದಿನ ನಾವು ವಿಜಯ ಕನ್ನಡ ರಕ್ಷಣಾ ವೇದಿಕೆ ಎಲ್ಲ ಸಂಘ ನಮ್ಮ ಸದಸ್ಯರು ಕುಂತ್ಕೊಂಡು ಅದು ಮುಂದೆ ಏನು ಮಾತಾಡಿ ಏನು ಮಾಡಬೇಕು ಏನಿಲ್ಲ ಅಂತೇಳಿ ಮಾತಾಡಿಕೊಂಡು ಅದನ್ನು ಕ್ರಮ ತಗೊಂತೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಜೈ ಹಿಂದ್, ಜೈ ಕರ್ನಾಟಕ. ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಹೆಣ್ಮಕ್ಕಳು ಹಾಗೂ ನಮ್ಮ ಸುತ್ತಮುತ್ತಲಿನ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಕೊಟ್ಟಿದ್ದೇವೆ. 4 ಬೇಡಿಕೆಗಳನ್ನು ತಹಸೀಲ್ದಾರಿಗೆ ನಾವು ಮನವಿ ಮಾಡಿದ್ದೇವೆ. ಮೊದಲನೇದು ಏನದಪ್ಪ ಅಂದ್ರೆ, ಕುರುಗೋಡಿನಿಂದ ಹೊಸಪೇಟೆಗೆ ಹೋಗುವ ಬಸ್ಸುಗಳು ನಮ್ಮ ಮುದ್ದಾಪುರ ಮಾರ್ಗವಾಗಿ ಹೊಸಪೇಟೆಗೆ ಮೊದಲು ಬರ್ತಾಯಿದ್ವು. ಇತ್ತೀಚಿನ ದಿನಗಳಲ್ಲಿ ಅವು ಬೈಪಾಸ್ ಹೋಗ್ತಾ ಇದ್ದಾರೆ. ಶಾಲಾ ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ, ಹೆಣ್ಮಕ್ಕಳಿಗೆ ಹೋಗೋಕೆ ತೊಂದರೆ ಆಗಿದೆ. ನೀವು ಫ್ರೀ ಕೊಟ್ಟಿರಿ ಗೌರ್ಮೆಂಟ್ ಹೆಣ್ಮಕ್ಳಿಗೆ. ಊರಾಗ ಬಸ್ ಬಂದ್ರೆ ಫ್ರೀ ಹೆಣ್ಮಕ್ಳಿಗೆ ಯಾವ್ದ್ರಾಗ ಹೋಗ್ಬೇಕು, ನಡ್ಕಾತ ಹೋಗ್ತಾ ಅದಕ್ಕೆ ಒಂದೇ. ಎರಡನೇದು, ಶಾಲಾ ಮಕ್ಕಳು ಅವರಿಗೆ ಬಸ್ ಇಲ್ಲದೆ ಭಾಳ ತೊಂದರೆಯಾಗಿದೆ. ಅವರಿಗೂ ಸಹ ಟೈಮಿಂಗ್ ಬಸ್ ಇಲ್ಲ, ಹೊರಗಡೆ ಹೋಗ್ತದೆ ಬಸ್ಗಳಲ್ಲ. ಆಟೋದಿಂದ ಅವ್ರು ಹತ್ಕೊಂಡು ದಿನ ಹೋಗಿ ಬರೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮೂರನೇದು ಬಂದು ಕಂಪ್ಲಿ ಹೊಸ ಬಸ್ ಸ್ಟ್ಯಾಂಡ್ನಿಂದ ಮುದ್ದಾಪುರದವರೆಗೆ ಹೊಸ ಡಾಂಬರೀಕರಣ ಮಾಡಿದ್ದಾರೆ. ಅಲ್ಲಿ 3 ಸ್ಪೀಡ್ ಬ್ರೇಕರ್ಗಳನ್ನು ಮುದ್ದಾಪುರದೊಳಗೆ ಹಾಕಬೇಕಂತ ನಾವು 3ನೇದನ್ನು ಅದರಲ್ಲಿ ವಿನಂತಿಸಿಕೊಂಡಿದ್ದೇವೆ. 4ನೇದು, ನಮ್ಮ ಮುದ್ದಾಪುರದಿಂದ ಶಿವಮೂರ್ತಿ ಜಿಲ್ಲಾ ಕ್ರಾಸ್ವರೆಗೆ